ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ಇರುವ ಈ ಹಿರಿ ಜೀವದ ಹೆಸರು ಕೃಷ್ಣಮೂರ್ತಿ. ಸ್ನೇಹಿತರು ಅಕ್ಕರೆಯಿಂದ ಇವರನ್ನು ಕರೆಯುವುದು ಹಿಮಾಲಯ ಕೃಷ್ಣಮೂರ್ತಿ ಎಂದು. ತಮ್ಮ ಹಿಮಾಲಯ ದರ್ಶನ್ ಟೂರ್ ಸಂಸ್ಥೆಯ ಮೂಲಕ ದೇಶ ಹಾಗೂ ವಿದೇಶಗಳ ಹಿಂದೂ ಪವಿತ್ರ ಸ್ಥಳಗಳಿಗೆ ಇವರು ಏರ್ಪಡಿಸುವ ಯಾತ್ರೆಗಳು ಸಾಕಷ್ಟು ಜನಪ್ರಿಯ. ಇವರು ಮೈಸೂರಿನ ಶ್ರೀರಾಂಪುರದ ನಿವಾಸಿ. ಬಾಲ್ಯದಿಂದಲೇ ಕೃಷ್ಣಮೂರ್ತಿಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಲ್ಲಿ ಬೆಳೆದವರು. ಪ್ರಖರ ರಾಷ್ಟ್ರೀಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡವರು. ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ನಡೆದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಲಕ್ಷಾಂತರ ಕರಸೇವಕರಲ್ಲಿ ಇವರು ಒಬ್ಬರು. 1992ರ ಡಿಸೆಂಬರ್ 6ನೇ ತಾರೀಕಿನಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿದ್ದ ವಿವಾದಿತ ಕಟ್ಟಡವನ್ನು ಕರಸೇವಕರು ಧ್ವಂಸಗೊಳಿಸಿದಾಗ ಇವರು ವಿಶ್ವೇಶತೀರ್ಥರ ಪರಿಚಾರಕರಾಗಿ ಸನಿಹದಲ್ಲೇ ಇದ್ದವರು. ಈ ಐತಿಹಾಸಿಕ ಘಟನೆಯನ್ನು ಅತ್ಯಂತ ಸಮೀಪದಿಂದ ಕಂಡವರು. ಕೋಟ್ಯಂತರ ಭಾರತೀಯರ ಹಿಂದೂಗಳ ಕನಸಾಗಿದ್ದ ಅಯೋಧ್ಯೆಯ ಭವ್ಯ ರಾಮ ಮಂದಿರ ನನಸಾಗುತ್ತಿರುವ ಈ ಶುಭ ಗಳಿಗೆಯಲ್ಲಿ 90ರ ದಶಕದ ಹೋರಾಟಗಳನ್ನು ಅವರಿಲ್ಲಿ ನೆನಪಿಸಿಕೊಂಡಿರುವುದು ಪ್ರಸ್ತುತವೇ ಆಗಿದೆ. ಅಲ್ಲದೆ ಇದು ಅಯೋಧ್ಯೆಯಲ್ಲಿನ ರಾಮ ಜನ್ಮಭೂಮಿಗಾಗಿ ನಡೆದ ಹೋರಾಟಗಳಲ್ಲಿ ಕೈ ಜೋಡಿಸಿದ ಪ್ರತಿಯೊಬ್ಬ ಕರಸೇವಕನ ಸ್ವಗತವೂ ಇರಬಹುದು. ಕೃಷ್ಣಮೂರ್ತಿ ಅವರಿಗೆ ಸ್ವಾಗತ ಮತ್ತು ತಮ್ಮ ಅನುಭವವನ್ನು ಈ ಸಮಯದಲ್ಲಿ ಹಂಚಿಕೊಳ್ಳುವುದು ಬಹಳ ಯುಕ್ತ ಅಂತ ಅನ್ನಿಸ್ತಾ ಇದೆ. ನಮ್ಮ ಅನುಭವ ಬಹಳ ದೀರ್ಘವಾದ್ದು. 1990 ಆ ಸಂದರ್ಭದಲ್ಲಿ ನಾನು ಅಯೋಧ್ಯೆಗೆ ಹೋಗಲೇಬೇಕಾಯಿತು. ವಿಶ್ವ ಹಿಂದೂ ಪರಿಷತ್ತಿಂದ ಶ್ರೀಯುತ ಕೇಶವ ಹೆಗಡೆ ಅವರು ನನ್ನನ್ನು ಹಾರಿಸೋದ್ರಲ್ಲಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಇಲ್ಲಿಂದ 89ರಿಂದ ಸ್ಟಾರ್ಟ್ ಆಯಿತು. ಮೊದಲು ನಮ್ಗೆ ಗೊತ್ತಿರಬೇಕು, ಮೊದಲು ಇಟ್ಟಿಗೆ ಬಂತು, ₹1 ಇಟ್ಟಿಗೆ ಬಂತು. ಸರಿ. ಅದಾದ್ಮೇಲೆ ರಾಮಜ್ಯೋತಿ ಬಂತು, ರಾಮ ಪಾದುಕೆ ಬಂತು. ಎಲ್ಲದರಲ್ಲೂ ಸಕಲ ಮುಂಚೂಣಿಯಲ್ಲಿದ್ದು ನಾನು ಕೆಲಸ ಮಾಡ್ತಾ ಬಂತು. ಇಡೀ ಫ್ಯಾಮಿಲಿ ನಮ್ಮದು ಮಾಡ್ತಾ ಬಂತು. 90ರಲ್ಲಿ ನಾನು ಅಯೋಧ್ಯೆಗೆ ಆಯ್ಕೆ ಆಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ವಿಶ್ವ ಹಿಂದೂ ಪರಿಷತ್ತಿಂದ ನೀನು 26 ಜನನ ಕರ್ಕೊಂಡು ಅಯೋಧ್ಯೆಗೆ ತಲುಪಬೇಕು ಅಂಥೇಳಿ ಒಂದು ಮಾರ್ಗಸೂಚಿಯನ್ನು ಕೊಟ್ಟರು. ಹೇಗೆ ಹೋಗಬೇಕು, ಹೇಗೆ ಬರಬೇಕು ಅಂತೇಳಿ. ನನಗೂ ಅಷ್ಟು ಉತ್ತರ ಭಾರತ ಪ್ರವಾಸ ಮಾಡಿ ಅನುಭವ ಇರಲಿಲ್ಲ. ಆದರೂ ಒಪ್ಕೊಂಡು ಹೋಗಬೇಕು ಅಂಥೇಳಿ ಹೊರಟ್ವಿ. ಬಹಳ ಆಶ್ಚರ್ಯ ಏನು ಅಂದರೆ, ನಾವು ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಬೇರೆ ಬೇರೆ ರ್ಯಾಲಿಗಳು ಮಾಡೋರು ಎಲ್ಲ ದುಡ್ಡು ಕಟ್ಟಿ ಕರ್ಕೊಂಡ್ಬಂದು ಎಲ್ಲ ಅಲ್ಲಿ ಹೋಗೋದು ಎಲ್ಲ ನೋಡಿರ್ತೀವಿ. ಆದರೆ ಸಂಘದಿಂದ ಅಥವಾ ವಿಶ್ವ ಹಿಂದೂ ಪರಿಷತ್ತಿಂದ ಒಂದು ನಮ್ಮ ಸೂಚನೆ ಏನಂದರೆ, ಎಲ್ಲರೂ ಅವರವ್ರ ದುಡ್ಡು ಹಾಕಿ ಟ್ರೈನ್ ಟಿಕೆಟ್ ತೊಗೊಂಡು ಹೋಗಬೇಕು, ಟ್ರೈನ್ ಟಿಕೆಟ್ ತೊಗೊಂಡೇ ವಾಪಸ್ ಬರಬೇಕು ಅಂತ ಸೂಚನೆ. ಅದು ಪ್ರಕಾರನೇ ನಾವು ಮಾಡಿದ್ವಿ. ಟಿಕೆಟ್ ತೊಗೊಂಡು ನಾವು ಅಯೋಧ್ಯೆ ಕಡೆಗೆ ಪ್ರವಾಸವನ್ನು ಬೆಳೆಸಿದ್ವಿ. 2 ದಿನ ಟ್ರೈನಲ್ಲಿ ಪ್ರವಾಸ. ಎಲ್ಲ ನಮ್ಮ ಗಡಿಗಳು ದಾಟೋವರೆಗೂ, ಅಂದರೆ ಉತ್ತರ ಪ್ರದೇಶ ದಾಟೋವರೆಗೂ ನಾವು ರಾಮ ಭಜನೆಯನ್ನು ಎಲ್ಲ ಮಾಡ್ಕೊಂಡು ಹೋಗಬೇಕಾಯ್ತು. ನಮಗೆ ಗೊತ್ತಿದೆ ಎಲ್ಲರಿಗೂ. ಆಗ ಮುಲಾಯಂ ಸಿಂಗ್ ಯಾದವ್ ಚೀಫ್ ಮಿನಿಸ್ಟರ್ ಆಗಿ ಇದ್ರು. ಅವರು ಅಯೋಧ್ಯೆಯಲ್ಲಿ ಒಂದು ಕಾಗೆಯನ್ನು ಕೂಡ ಹಾರಕ್ಕೆ ಬಿಡಲ್ಲ ಅಂತ ಒಂದು ಚಾಲೆಂಜ್ ಮಾಡಿದ್ರು. ಎಲ್ಲ ಗೊತ್ತಿದೆ. ಸೊ ಅಂಥದ್ರಲ್ಲಿ ನಾವು ಹೇಗೆ ತಲುಪ್ತೀವಿ ಅಂತ ಹೇಳಿ ನಾವು ಒಂದು ಇದು ಇತ್ತು ನಮಗೆ. ಅಂದರೆ ತಲುಪ್ತೀವಿ, ಆ ಗುರಿ ತಲುಪ್ತೀವಿ ಅನ್ನೋ ಒಂದು ದೃಢ ನಂಬಿಕೆ ಇತ್ತು ನಮಗೆ. ಯಾಕಂದ್ರೆ ಸಂಘ ನಮ್ಗೆ ತುಂಬಿತ್ತು. ನಾವು ಏನು ಮಾಡಬೇಕು ಮಾಡ್ತೀವಿ, ಮಾಡಿಸ್ತೀವಿ ಅನ್ನೋದನ್ನ ಇತ್ತು. ಆವಾಗ ನಾವು ಹೊರಟ್ವಿ. ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ಇಟಾರ್ಸಿ ಜಂಕ್ಷನ್ ಆದಮೇಲೆ ಸಾತ್ನಾ ಜಂಕ್ಷನ್. ಸಾತ್ನಾ ಅಂತ ಒಂದು ಊರಿದೆ. ಅದು ಮಧ್ಯಪ್ರದೇಶ ಎಂಡ್. ಅಂದರೆ ಮಧ್ಯಪ್ರದೇಶ ನಮ್ಮದೇ ಸರ್ಕಾರ ಇತ್ತು, BJP ಸರ್ಕಾರ ಇತ್ತು. ಅಲ್ಲಿಂದ ಏನು ತೊಂದರೆ ಇರಲಿಲ್ಲ ನಮಗೆ. ಅದಾದಮೇಲೆ ಉತ್ತರ ಪ್ರದೇಶ ನಾವು ಎಂಟ್ರಾಗಬೇಕು. ಭಾಳ ಕಷ್ಟದ ಒಂದು ಸನ್ನಿವೇಶ ಅದು. ನಮಗೆ ಒಂದು ಮಧ್ಯಪ್ರದೇಶದಲ್ಲಿ ಒಂದು ಸರಸ್ವತಿ ವಿದ್ಯಾ ಕೇಂದ್ರ ಇದೆ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಡೆಸ್ತಕ್ಕಂಥ ಒಂದು ಶಾಲೆ. ಆ ಶಾಲೆಯಲ್ಲಿ ನಮ್ಮನ್ನು ಇರಿಸಿದ್ರು. ನೆಕ್ಸ್ಟ್ ಡೇ ಯಾವ ಥರ ಹೋಗಬೇಕು ಅನ್ನೋದನ್ನು ಅಲ್ಲಿಂದ ನಮಗೆ ಸೂಚನೆ ಕೊಟ್ಟರು. ಅಲ್ಲಿಂದ ನೆಕ್ಸ್ಟ್ ಮಾಣಿಕ್ಪುರ್ ಅಂತ ಒಂದು ಊರು ಬರುತ್ತೆ. ಅಲ್ಲಿಂದ ಉತ್ತರ ಪ್ರದೇಶ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಹೇಗೆ ತಲುಪಬೇಕು ಅನ್ನೋದನ್ನು ನಮಗೆ ಹೇಳ್ಕೊಟ್ರು. ಯಾರು ರಾಮನ ಬಗ್ಗೆ ಘೋಷಣೆ, ರಾಮನ ಬಗ್ಗೆ ಮಾತುಕತೆ ಇದೆಲ್ಲ ಏನು ಹೇಳಬೇಡಿ, ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲ ಭಜನೆ ಗೀಜನೆ ಎಲ್ಲ ಮನಸ್ಸಲ್ಲಿ ಮಾಡ್ಕೊಳ್ಳಿ. ಆದರೆ ನೀವು ನಿಮ್ಮ ಗುರಿ ಏನು, ಅಯೋಧ್ಯ ತಲುಪೋದು. ಮಾಣಿಕ್ಪುರ್ ಅಂತ ಹೇಳಿ ಒಂದು ಸ್ಟೇಷನ್ ಇದೆ, ಅದು ಉತ್ತರ ಪ್ರದೇಶ ಸೇರಿದ್ದದು. ಅಲ್ಲಿ ಸುಮಾರು ಒಂದು 3 hours ತರೋ ಚೆಕ್ ಮಾಡೋದು.
ಯಾರು ಹೇಗೇಗೋ ಮಾಡಿದ್ರು. ಅಂದರೆ ಅಲ್ಲಿ ಯಾರು ರಾಮ್ ಭಕ್ತರು ಹೋಗ್ಬಾರ್ದಲ್ವ, ಅದಕ್ಕೋಸ್ಕರ ಅವ್ರನ್ನೆಲ್ಲ ತಡೆದು ಅವರೆಲ್ಲ ನಮ್ಮ ಕಣ್ಣು ಮುಂದೆ 100 ಜನ ಅರೆಸ್ಟ್ ಆಗಿ ಹೋಗ್ತಾ ಇದ್ರು. ಅಲ್ಲಿ ಇಳಿಸೋದು, ಬಸ್ ಹತ್ಸೋದು, ಕರ್ಕೊಂಡು ಹೋಗೋದು, ಈ ಥರ ಮಾಡ್ತಾ ಇದ್ರು. ಸರಿ, ನಾವು 26 ಜನ ಇದ್ವಲ್ಲ, ನಾವು ತಪ್ಪಿಸ್ಕೋಬೇಕಲ್ಲ, ಅದಕ್ಕೆ ನಾವು ಏನು ಸುಮ್ಮನೆ ಕೂತಿದ್ವಿ. ಅವ್ರು ಕೇಳಿದಾಗ ಏನೋ ಒಂದು ಸುಳ್ಳು ಹೇಳ್ತಾ ಇದ್ವಿ. ಅವ್ರು ಕಾಶಿಗೆ ಹೋಗ್ತಾ ಇದ್ವಿ, ಅಲ್ಲಿ ಶ್ರಾದ್ದ ಕರ್ಮಗಳು, ನಮ್ಮ ತಂದೆ ಹೊರಟೋದ್ರು, ನಮ್ಮ ಚಿಕ್ಕಪ್ಪ ಹೋದ್ರು, ಒಬ್ಬರು ಒಂದೊಂದು ಹೇಳಿ ಎಲ್ಲ ಮಾಡಿ ಅಲ್ಲಿಂದ ಹೋಗಿ ಅಲ್ಲಿ ಒಂದು 3 hours ನಿಲ್ಲಿಸಿದ್ರು ಆ ಸ್ಟೇಷನ್ ಮಾಡಿಕೊಡಿ. ಫಿಲ್ಟರ್ ಮಾಡಾಕ್ಬಿಟ್ರು. ಮತ್ತೆ ಉತ್ತರ ಪ್ರದೇಶ ಸುತ್ತಲೂ ಹೇಗೆ ಮಾಡಿದ್ರು ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಹೈವೇಸ್ ಗೇವೇಸ್ ಎಲ್ಲನೂ ಹಳ್ಳ ತೋಡಿ ಯಾರು ಬರಬಾರ್ದು ಬರ್ದಂಗೆ ಮಾಡಿದ್ರು. ಮತ್ತೆ ಆದ್ರೂ ಜನ ಗದ್ದೆಗಾಡಲ್ಲಿ ಇದರಲ್ಲಿ ಎಲ್ಲ ನಡ್ಕೊಂಡು ಹೋದ್ರು. ನಡ್ಕೊಂಡು ಹೋಗಿ ಅಯೋಧ್ಯೆ ತಲುಪಿದ್ರು ಲಕ್ಷಾಂತರ ಜನ. ಸೊ ನಮಗೆ ಸೂಚನೆ ಇದ್ದಿದ್ದು ವಾರಣಾಸಿ. ಸೊ ವಾರಣಾಸಿಯಿಂದ ಬರಬೇಕು ಅಂತ ನಮ್ಮ ಬ್ಯಾಚ್ಗೆ ಹೇಳಿದ್ರು. ಹಾಗಾಗಿ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಇದಕ್ಕೆ ಹೋದ್ವಿ, ಟ್ರೈನಲ್ಲಿ ಹೋಗಿ ಮಾಣಿಕ್ಪುರ್ ಪಾರ ಆದ್ವಿ. ಹೇಗೋ ಕಷ್ಟಪಟ್ಟು ಅಲ್ಲಿ ಬಚಾವ್ ಮಾಡಿಕೊಂಡು ಸೀದಾ ನಾವು ಆಗಿನ ಮೊಘಲ್ ಸರಾಯ್, ಈಗಿನ ದೀನ್ ದಯಾಳ್ ಉಪಾಧ್ಯಾಯ ಸ್ಟೇಷನ್ ಅದು, ಆ ಸ್ಟೇಷನ್ ಇಳಿದ್ವಿ. ಇಳಿದ್ರೆ ಜನಸಾಮಾನ್ಯರಿಗಿಂತ ಪೊಲೀಸ್ನವ್ರು ಜಾಸ್ತಿ ಇದ್ರು. ನಮ್ಗೆ ಒಂದ್ಸತಿ ಭಯನೂ ಆಯ್ತು. ಭಯ ಅಂತ ನಾವು ಇದು ಮಾಡ್ಬಿಡ್ತಾ ಅಂತಲ್ಲ, ಹೇಗೆ ನಾವು ತಲುಪ್ತೀವಿ, ತಪ್ಪಿಸ್ಕೊಂಡು ಹೋಗೋದು ಹೇಗೆ, ಪುನಃ ಅಯೋಧ್ಯೆ ತಲುಪಬೇಕು, ಗೋಲ್ ಮುಟ್ಬೇಕಲ್ಲ ಅನ್ನೋ ಒಂದು ಚಿಂತೆ. ಹೋದ್ವಿ. ಸರಿ, ನಾನು ಒಬ್ಬ ಪೊಲೀಸ್ನವನ ಹತ್ರ, ನನಗೆ ಅರ್ಧಂಬರ್ಧ ಹಿಂದಿ ಬರ್ತಿತ್ತವ, ಅವನಿಗೆ ಕರೆದೆ. ನೋಡಪ್ಪ, ನಾವು ಶ್ರಾದ್ದ ಮಾಡಕ್ ಬಂದಿದ್ದೀವಿ, ಇಷ್ಟೊಂದು ಜನ ಪೊಲೀಸ್ನವ್ರು ಇದ್ದಾರೆ, ಜನನೇ ಇಲ್ಲ, ನಾವು ಏನ್ ಮಾಡ್ಬೇಕು, ಶ್ರಾದ್ದ ಮಾಡೋಕೋ ಬೇಡವೋ, ನಾವು ವಾಪಸ್ ಹೋಗೋದಕ್ಕೆ ಸ್ವಲ್ಪ ಅರೇಂಜ್ ಮಾಡಪ್ಪ, ನಮ್ಗೆ ಏನೂ ಗೊತ್ತಿಲ್ಲ ನಮ್ಗೆ ಅಂತ ಹೇಳಿದಾಗ, ನನ್ನ ಹತ್ರ ಮಾತಾಡ್ಬೇಡ, ಅಲ್ಲಿ ಕೂತಿರಲ್ಲ, ಅವ್ರ ಹತ್ರ ಮಾತಾಡೋದು. ಅವನು ದೊಡ್ಡ ಆಫೀಸರ್, ಅವನ ಹತ್ರ ಹೋದೆ. ಸೇಮ್ ಡೈಲಾಗ್ ಹೊರತು. ಅವನು ಬೆದ್ದ, ನಂಬಿಟ್ಟ. ನಂಬಿಟ್ಟು ಒಬ್ಬ ಕಾನ್ಸ್ಟೇಬಲ್ನ ಕರೆದ್ಬಿಟ್ಟು, ನೋಡು ಇವ್ರನ್ನ ಕಾಶಿಲಿ ಎಲ್ಲಿ ಹೇಳ್ತಾರೋ ಅಲ್ಲಿವರೆಗೂ ಬಿಟ್ಬಿಟ್ಟು ಬಾ, ನಿನ್ ಜವಾಬ್ದಾರಿ ಅಂತ ಹೇಳ್ದ. ಸರಿ ಅಂತ ಹೇಳಿ ಅವನು ಮಫ್ಟಿ ಹೇಳಿದ್ದ, ಆ ಪೊಲೀಸ್ ಕಾನ್ಸ್ಟೇಬಲ್. ಸೊ ನಮ್ಮ ಹತ್ರ ಬಂದ. ಸೊ ನಮ್ಮ ಹತ್ರ ಬಂದು, ಅಲ್ಲಿ ವೆಂಕಟೇಶ್ ಭಟ್ ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿದ್ರು, ಅವರು ನಾವು ಎಲ್ಲ ಒಟ್ಟಿಗೆ ಹೋಗಿದ್ವಿ. ಇನ್ನೊಬ್ರು ಸರ್ವಸ್ವಾಮಿ ಅಂತೇಳಿ ಅವ್ರು ಮಹಾಕಾರ್ಯವರು, ಈ ಥರ ಅನೇಕರೆಲ್ಲ ಸೇರಿದ್ರು. ಎಲ್ಲ ಸೇರಿ ಎಲ್ಲ ಹೋಗ್ತಾ ಇದ್ವಿ. ಸರಿ, ಅವನು ಹೇಳ್ದ, ನೋಡು ನಾನು ಟ್ರೈನ್ ಹತ್ತೀನಿ, ಹತ್ಬಿಟ್ಟು ಬೇರೆಯವ್ರು ಬರ್ತಾರೆ ಪೊಲೀಸ್ನವರು, ಅವ್ರು ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ನೀವು ಯಾರು ಜೈ ಶ್ರೀರಾಮ್ ಹೇಳ್ಬೇಡಿ, ಮತ್ತೆ ಇನ್ನು ರಾಮನ ಬಗ್ಗೆ ಏನೂ ಹೇಳಬೇಡಿ, ನೀವು ಸುಮ್ಮನೆ ಏನು ಗೊತ್ತಿಲ್ಲದ ಸುಮ್ಮನೆ ಕೂತಿರ್ಬೇಕು ಅಂತ ಹೇಳ್ದ ಅವನು. ಆಯ್ತು, ಹಾಗೆ ಮಾಡ್ತೀವಿ ಅಂತ ಹೇಳಿದೆ. ಎಲ್ಲ ನಾನು ಕನ್ನಡದಲ್ಲಿ ನಮ್ಮ ಹೊರಗಡೆ ಹೇಳಿದೆ, ನಮ್ಮ ಧ್ಯೇಯ ಮುಟ್ಟಬೇಕು, ಅದರಿಂದ ರಾಮನ ಯಾರ ಜೈ ಶ್ರೀರಾಮ್ ಅಂದ್ರೆ ಹೇಳ್ಬೇಡಿ, ಮನಸ್ಸಿಗೆ ಹೇಳ್ಕೊಡಿ, ಜ್ವರ ಹೇಳೋದು ಬೇಡ, ನಾವು ಅರೆಸ್ಟ್ ಆಗ್ಬಿಡ್ತೀವಿ ಅಂತೆಲ್ಲ ಹೇಳಿ ಆದ್ಮೇಲೆ ಅವನು ನಮ್ಮ ಜೊತೆಲೇ ಬಂದ ಕಾಶಿವರೆಗೂ. ಅಲ್ಲಿಂದ 16 ಕಿಲೋಮೀಟರ್ ಟ್ರೈನು. ಹೋದ್ವಿ. ಅಲ್ಲಿ ಕಾಶಿಯಲ್ಲಿ ಹಿಡಿದು ಪೊಲೀಸ್ ವ್ಯಾನ್ ತರಿಸಿ ಅದ್ರಲ್ಲಿ ಕೂರಿಸಿ ನಮ್ಮನ್ನ ಅಲ್ಲಿ ಗೋದಾವರಿಯ ಚೌಕ್ ಅಂತ ಇದೆ, ಅಲ್ಲಿ ತೊಗೊಂಡೋಗ್ಬಿಟ್ಟು ಇಲ್ಲಿಂದ ಹೋದ್ರೆ ನಿಮಗೆ ಮಂದಿರ ಸಿಗುತ್ತೆ, ನೀವು ಹೋಗಿ ಮುಗಿಸ್ಕೊಂಡು ಆಮೇಲೆ ನಿಮಗೆ ಹೋಗಿ ಅಂತ ಅವನಿಗೆ ಹೇಳ್ದ. ಹಾಗೆ ಪೊಲೀಸ್ನ ಬಳಸ್ಕೊಂಡು ಅಲ್ಲಿ ಹೋದ್ವಿ ನಾವು. ಅಲ್ಲಿ ಹೋದ್ಮೇಲೆ ಅಲ್ಲಿ ನಾವು ಫೋನ್ ಮಾಡಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅವ್ರು ಬಂದು ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನೆಲ್ಲ ಭದ್ರ ಮಾಡಿಬಿಟ್ರು. ಆಯ್ತು, 2 ದಿವಸ ಆಯಿತು. 3ನೇ ದಿವಸ ಆಯಿತು. ಅಲ್ಲಿಂದ ನಮಗೆ ಸೂಚನೆ ಬಂತು ಅಯೋಧ್ಯೆಯಿಂದ, ಇಲ್ಲಿ ಲಕ್ಷಾಂತರ ಜನ ಸೇರಿಬಿಟ್ಟಿದ್ದಾರೆ, ನೀವು ಬರಬೇಕಾಗಿಲ್ಲ, ನೀವು ಅಲ್ಲಲ್ಲೇ ಒಂದು ಮೆರವಣಿಗೆ ಮಾಡಿ ಒಂದು ಇದು ಮಾಡಿ ನೀವು ಅಲ್ಲೇ ಸೆಲ್ಫ್ ಅರೆಸ್ಟ್ ಆಗಿಬಿಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಆಯಿತು, ಇನ್ನೇನು ಮಾಡೋದು, ಅವ್ರು ಹೇಳಿದ್ಮೇಲೆ ಆ ಸೂಚನೆ ಪಾಲನೆ ಮಾಡಲೇಬೇಕು. ಸರಿ ಅಂತ ಹೇಳಿ ಅಲ್ಲಿಂದ ಈಗ ಕಮಿಷನರ್ ಆಫೀಸ್ಗೆ ಹೋಗಿ, ಕಮಿಷನರ್ ಆಫೀಸ್ಗೆ ಹೋದರೆ ನಮ್ಗೆ ಯಾರು ಆ ಸ್ಟೇಷನಲ್ಲಿ ಕೂತಿದ್ರ ಅವ್ರಿಗೆ ಕಮಿಷನರ್ ಅಲ್ಲಿ ಕೂತಿದ್ದಾರೆ. ಇದೇನು ಸಮಾಚಾರ, ಏನಾಯ್ತು ನಿಮಗೆ ಅಂತ ಹೇಳಿದ್ರು. ಇಲ್ಲ, ಸಾರಿ, ಮೊದಲು ನನಗೆ ಕ್ಷಮಿಸಿ ಅಂತ ಹೇಳಿದೆ. ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ ಬಂದೆ, ನಾನು ಚೆನ್ನಾಗಿ ಕರ್ಕೊಂಡ್ಬಿಟ್ರಿ, ತುಂಬ ಧನ್ಯವಾದಗಳು ಅಂತ ನಕ್ಬಿಟ್ಟ ಜೋರಾಗಿ. ನನ್ನೇ ಪೆದ್ದ ಮಾಡ್ಬಿಟ್ಟಿಯಲ್ಲ ನೀನು ಅಂತ. ಆಯ್ತು, ಏನೋ ಆಗೋಯ್ತು, ನಾನು ರಾಮನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಈಗೇನು ಮಾಡ್ಬಿಟ್ಟು ನಾನು ಇಲ್ಲ, ನಾವೀಗ ಸೂಚನೆ ಬಂದಿದೆ ನಮಗೆ ಅಯೋಧ್ಯೆಯಿಂದ, ಅಲ್ಲಿ ಜನ ಜಾಸ್ತಿ ಆಗ್ಬಿಟ್ಟು ಲಕ್ಷಾಂತರ ಜನ ಆಗಿಬಿಟ್ಟಿದ್ದಾರೆ, ಅಲ್ಲಿ ವ್ಯವಸ್ಥೆ ಇಲ್ಲ, ಹಾಗಾಗಿ ಇಲ್ಲಿ ನೀವು ಸೆಲ್ಫ್ ಅರೆಸ್ಟ್ ಆಗಿಬಿಡಿ ಅಂತೇಳಿ ನಮಗೆ ಹೇಳಿದ್ದಾರೆ. ಹಾಗಾಗಿ ನೀವು ನಮ್ಮನ್ನು ಅರೆಸ್ಟ್ ಮಾಡಬೇಕು, ನಾವು 26 ಜನ ಇದ್ದೀವಿ, ನಮ್ಮ ನೀವು ಇಲ್ಲಿ ಅರೆಸ್ಟ್ ಮಾಡಿದ್ವಿ. ಏನು ನನಗೆ ಒಂದೇ ರಿಕ್ವೆಸ್ಟ್ ಇದೆ, ನಮ್ಮ ದೇವಸ್ಥಾನದಿಂದ ಆ ಗೋದಾವರಿ ಚೌಕ್ವರೆಗೂ ಸ್ವಲ್ಪ ಮೆರವಣಿಗೆ ಥರ ಬರ್ತೀನಿ, ಘೋಷಣೆ ಕೂತ್ಕೊಂಡು, ನೀವು ಏನು ಮಾಡಬೇಡಿ, ನಾನು ಅಲ್ಲಿ ಬಂದ ಮೇಲೆ ನಾನು ಕೇಳಿ ನಾನು ಅರೆಸ್ಟ್ ಮಾಡಿದ್ದೆ ಮಾಡಿಬಿಡಿ. ಆಯ್ತು, ಹಾಗೆ ಮಾಡ್ತೀನಿ ನಾವು ಹಿಂದೂ ಪರ ಆ್ಯಕ್ಚುಲಿ. ಆಮೇಲೆ ಆಯಿತು ಅಂಥೇಳಿ ಬಂದ್ವಿ.
ನಾವು ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗಿ ಗಾಳಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಮ್ಮ ಮೆರವಣಿಗೆ ಬಂತು. ನೋಡಿದ್ರೆ 300 ಜನ ಇದ್ದೀವಿ, 26 ಜನ ಇದ್ದು ಅಷ್ಟೇ ಹೆಚ್ಚಿನ 300 ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಎಲ್ಲ ಬಂದಿದ್ರು. ಸೇರ್ಕೊಂಡ್ಬಿಟ್ಟು ಅಲ್ಲಿಂದ ಮೆರವಣಿಗೆ ಬಂದು ಮೊದಲು ಚೆಕ್ ಬಂದ್ಮೇಲೆ ಪಾಪ ಅವ್ನು ನಾನು ಕರೆದ, ಕಮಿಷನರ್ ಅರೆಸ್ಟ್ ಮಾಡಲ ಅಂತ ಕೇಳ್ದ. ಆಯ್ತು ಮಾಡಿ ಅಂತ ಹೇಳಿದ್ಮೇಲೆ ನಮ್ಮನ್ನೆಲ್ಲ ವ್ಯಾನ್ ಹಾಕಿಸಿ ಅಲ್ಲೊಂದು ಕಾಲೇಜಲ್ಲಿ ತಗೊಂಡು ಬಿಟ್ಟು ನಮ್ಮನ್ನು ಕಾಲೇಜ್ ಬಿಟ್ಟು ಅಲ್ಲಿ ಇದ್ವಿ. ಅಲ್ಲಿ ಸಂಜೆವರೆಗೂ ಅಲ್ಲಿ ಇದ್ವಿ. ಆಮೇಲೆ ಒಬ್ಬ ಕಾನ್ಸ್ಟೇಬಲ್ ಬಂದ. ನೋಡಿ, ನಿಮಗೆ ವೈಟ್ ಪೇಪರ್ ತೊಗೊಂಬಂದು ಸೈನ್ ಕೇಳ್ತಾರೆ, ನೀವು ಯಾರು ಸೈನ್ ಮಾಡಬೇಡಿ ಎಲ್ಲ ಹೇಳ್ಕೊಟ್ಟ ಪಾಪ. ಆಯಿತು ಅಂತ ಹೇಳ್ತೀವಿ. ಅದಾದ್ಮೇಲೆ ಸರಿ, ನಿಮ್ಮನ್ನು ಇಲ್ಲಿಂದ ಬಲಿಯಾ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಒಪ್ಕೋಬೇಡಿ, ನೀವು ತುಂಬ ಕೆಟ್ಟ ಜೈಲು ಅದು, ಅಲ್ಲಿ ಹೋಗ್ಬಿಟ್ರೆ ನಮಗೆ ಬೇಜಾರಾಗುತ್ತೆ, ನೀವೆಲ್ಲ ರಾಮ್ ಭಕ್ತರು, ನಿಮ್ಮನ್ನು ಕಾಪಾಡಬೇಕಂತ ಉದ್ದೇಶ ಇದೆ ನನಗೆ, ನೀವು ಒಪ್ಕೋಬೇಡಿ, ಗಲಾಟೆ ಮಾಡಿ, ಅವಾಗ ನಿಮ್ಮನ್ನು ಇಲ್ಲೇ ಇಡ್ತಾರೆ. ಸರಿ ಅಂತ ಹೇಳಿ ಆಮೇಲೆ ಆಯಿತು, ಎಲ್ಲ ರೆಡಿಯಾಗಿ ಎಲ್ಲ ಹೋಗ್ಬೇಕು ನಾವು ಅಂತೆಲ್ಲ ಹೇಳಿದ್ರು ಬೇರೆಯವರೆಲ್ಲ ಬಂದು. ಆಮೇಲೆ ನಾವು ಎಲ್ಲಿ ಇದ್ದೀವಿ, ಇದರ ನಿಮ್ಮನ್ನು ಶಿಫ್ಟ್ ಮಾಡಬೇಕು ಅಂತಿದ್ದೀವಿ ಜೈಲಿಗೆ. ಯಾವ ಜೈಲಿಗೆ? ಬಲಿಯಾ ಜೈಲು. ಇಲ್ಲ ನಾವು ಬರೋದಿಲ್ಲ ಅಂತ ಅಲ್ಲೇ ಉಪವಾಸ ಅಂತ ಸುಮ್ಮನೆ ಕೂತ್ಕೊಂಡಿದ್ವಿ. ಒಂದು 3-4 ಅವರ್ಸ್ ಅಲ್ಲಿ ಕೂತ ಮೇಲೆ ಅವರು ಆಯಿತು ಬೇಡ ಬಿಡಿ, ಇಲ್ಲೇ ಶಿವಪುರ್ ಇದೆ, ಶಿವಪುರ್ ಸೆಂಟ್ರಲ್ ಜೈಲ್, ಅಲ್ಲಿ ನೀವು ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಥೇಳಿ ಅಲ್ಲಿ ನಾವು 300-400 ಜನ ಇದ್ರು ಬಿಟ್ಟು ಎಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ರು. ಅಲ್ಲಿ ನಮ್ಮ ಬ್ಯಾರಕಲ್ಲಿ ಬರೀ ಕರ್ನಾಟಕ ಅಲ್ಲ, ಒಂದು ಬ್ಯಾರಕಲ್ಲಿ ಇದ್ವಿ ನಾವು ಇದ್ದು. ಅಲ್ಲಿ ಸೊ ಇದಾಯಿತು. ಆಮೇಲೆ ನಮಗೆ ಅಡುಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು ಮಾಡ್ಕೋತೀವಿ ಅಂತ ಹೇಳಿದಾಗ ಒಂದಿಷ್ಟು ಪಾತ್ರೆಗಳೆಲ್ಲ ತಂದು ಕೊಟ್ಟರು ಅವ್ರಿಗೆ. ಆಮೇಲೆ ಏನೇನು ಬೇಕು ದಿನಸಿ ಸ್ವಲ್ಪ ತಂದುಕೊಟ್ರು. ಸೊ ನಾನು ಮತ್ತು ಇನ್ನೊಬ್ಬರು ಸರ್ವಸ್ವಾಮಿ ಇದ್ದಿದ್ದೆ, ಅವರು ಇಬ್ಬರು ಸೇರ್ಕೊಂಡು ನಾವಿಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತೀವಿ ಒಳಗಡೆ ಜೈಲಿಗೆ. ಮಿಕ್ಕಿದ್ದು ಸಂಘದ ಕ್ಯಾಂಪ್ ನೋಡಿದ್ದೀರೋ ಗೊತ್ತಿಲ್ಲ ನನಗೆ. ಆ ಕ್ಯಾಂಪಲ್ಲಿ ಏನೇನು ಮಾಡ್ತಿದ್ವಿ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ವಿ ನಾವು, ಎಲ್ಲ ಸ್ವಯಂ ಸೇವಕರಲ್ಲಿ ಇರ್ತಕ್ಕಂಥವ್ರಲ್ಲ. ಸೊ ಹಾಗೆಲ್ಲ ಎಲ್ಲ ಮಾಡಿದ್ವಿ. ಎಲ್ಲ ಮಾಡಿದ್ಮೇಲೆ ಆ ಮಧ್ಯೆ ಅಯೋಧ್ಯೆಯಿಂದ ಇನ್ನೊಂದು ನ್ಯೂಸ್ ಬಂತು, ಅಶೋಕ್ ಸಿಂಗಾಲ್ ಅವರಿಗೆ ತಲೆಗೆ ಪೆಟ್ಟಾಯ್ತು. ಆಕ್ಚುಲಿ ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ ಕಾಲ್ ಮಾಡ್ಬೇಕಷ್ಟೇ, ಲಾಠಿ ಚಾರ್ಜ್ ಮಾಡಿ ತಲೆಗೆ ಹೊಡೆದಿದ್ದಾರೆ ಅವರು. ಸೊ ಅದು ತಲೆಗೆ ರಕ್ತ ಬಂತು, ಅದೊಂದು ಸುದ್ದಿ ಆಯಿತು. ನಾವು ಒಳಗಡೆನೆ ಉಪವಾಸ ಅದು ಎಲ್ಲ ಮಾಡಿ ಗಲಾಟೆ ಮಾಡಿ ಪ್ರೊಟೆಸ್ಟ್ ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿ ಸೂಚನೆ ಬರ್ತದಲ್ಲ, ಮಾಡಕ್ಕೆ ಹೋಗ್ಬೇಡಿ, ನಾವು ಏನಿದ್ರು ಸರಿಯಾದ ಸಂಘದಲ್ಲಿ ಒಂದು ಪಾಲಿಸಿ ಇದೆ, ಯಾವುದು ಕಾನೂನು ಬದ್ಧವಾಗಿರ್ಬೇಕಲ್ಲಿ. ಏನು ಮಾಡಿದ್ರೆ ಕಾನೂನು ವಿರುದ್ಧವಾಗಿ ಯಾರು ಬಿಡಲ್ಲ, ಮಾಡಬಾರ್ದು ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ ಸಂಘದಲ್ಲಿ ಹಾಗೆ ಹೇಗೆ ಅದು ಹಿಂದೂ ಟೆರರಿಸ್ಟ್ ಹಾಗೆ ಅಂತ ಹೇಳ್ತಾರೆ. ಸತ್ಯವಾಗ್ಲೂ ಅದೆಲ್ಲ ಏನೂ ಇಲ್ಲ. ಸಂಘ ಅಂದ್ರೆ ಹಿಂದೂ ಪರ ಕೆಲಸ ಮಾಡ್ತಾರೆ, ಶಿಸ್ತುಬದ್ಧವಾದ ಶಿಸ್ತು ಹಿಂದೂಗಳ ಸಂಘಟನೆ ಮಾಡ್ತಾರೆ ಅಷ್ಟೇ ಅವ್ರ ಕೆಲಸ. ಅದು ಬೇರೆಯವ್ರ ಕಡೆ ಬೇರೆ ಬೇರೆ ಥರ ಕಾಣುತ್ತೆ. ಸೊ ಅಲ್ಲಿ ಜೈಲಲ್ಲಿ ಆ ಥರ ಎಲ್ಲ ಇದ್ವಿ ನಾವು. ಆಮೇಲೆ 16 ದಿವಸ ಆದಮೇಲೆ ನಮ್ಮನ್ನು ಅಲ್ಲಿಂದ ಬಿಟ್ಟು ನನ್ನ ಮೇಲೆ ಒಂದು 17 ಕೇಸ್ ಇತ್ತು, ಬೇರೆ ಕೇಸಲ್ಲಿ. ಅಲ್ಲೆಲ್ಲ ಕಲ್ಯಾಣ ಸಿಂಗ್ ಅವರು. ಕಾಶಿಯಿಂದ ಅಯೋಧ್ಯೆಗೆ ಹೇಗೆ ರೀಚ್ ಆದ್ರೆ? 90s ನಾವು ಹೋಗಿಲ್ಲ. ನೀವು ಇದು ಕರಸೇವೆ ಆಗುವ ಸಮಯದಲ್ಲಿ ಅದು 92ರಲ್ಲಿ. 90ರಲ್ಲಿ ಅದೆಲ್ಲ ಆದ್ಮೇಲೆ ಎಲ್ಲ ಅವ್ರವ್ರ ಊರಿಗೆ ಹೋಗ್ಬೋದು ಅಂತ ಆಯ್ತು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಾವು ಸುಮ್ಮನೆ ನೋಡೋಕೆ ಅಂತ ಹೋದ್ವಿ. ಅಯೋಧ್ಯೆಗೆ ಹೋಗಿ ಎಲ್ಲ ನೋಡ್ಕೊಂಡು ಆಮೇಲೆ ನಮ್ಮ ಸ್ವಸ್ಥಳಕ್ಕೆ ಬಂದ್ವಿ ನಾವು. ಆವಾಗ ತುಂಬಾ ನೋಡಿದೆ ನಾನು. ಆವಾಗ ಏನೇನು ಆಯ್ತು ಅಂತ ಹೇಳಿದ್ರೆ 90ರಲ್ಲಿ ತುಂಬಾ ಡೀಪಾಗಿ ಹೋಗೋದಾದ್ರೆ ಅಲ್ಲಿ ತುಂಬಾ ಜನ ಹೊಡೆದು ಸಾಯಿಸಿ ಮಾಡಿ ಎಲ್ಲ ಮಾಡಿದ್ದಾರೆ. ಅದು ನಮ್ಮ ಕರ್ಸೇವಕರನ್ನ ತುಂಬಾ ಜನ ಸಾಯಿಸಿದ್ದಾರೆ. ಅದು ಯಾರು ಪೊಲೀಸ್ನವ್ರಿಗೆ ಅವ್ರ ಮೇಲೆ ಗುಂಡಾ ಹಾರಿಸಿದ್ರೆ ಪೊಲೀಸ್ನವ್ರು ರೆಫ್ಯೂಸ್ ಮಾಡಿದ್ರು, ನಾವು ರಾಮ್ ಭಕ್ತನ ಕೊಲ್ಲಲ್ಲ ಅಂತ ಹೇಳಿ. ಆಗ ಫೈಜಾಬಾದಿಂದ ಮುಸಲ್ಮಾನ್ ಯುವಕರನ್ನ ಕರ್ಕೊಂಡ್ಬಂದು ಅವರಿಗೆ ಪೊಲೀಸ್ ಡ್ರೆಸ್ ಹಾಕಿ ಅವ್ರನ್ನ ಬಂದೂಕು ಕೊಟ್ಟು ಓಡಿಸಿದ್ದಾರೆ. ಇದೇ ಮುಲಾಯಂ ಸಿಂಗ್ ಯಾದವ್ ಓಡಿಸಿ ಅವ್ರನ್ನೆಲ್ಲ ಕಾಲಿಗೆ ಮರಳು ಮೂಟೆ ಕಟ್ಟಿ ಸರಿನೆಲ್ಲ ಹಾಕಿ ಎಲ್ಲ ಧ್ವಂಸ ಮಾಡಿದ್ರು. ತುಂಬಾ ಮಾಡಿದ್ದಾರೆ. ಫೈರಿಂಗ್ ಆಗಿದೆ, ಗೋಲಿಬಾರ್ ಆಗಿದೆ, ಮತ್ತೆ ಟೇರ್ ಗೇಸ್ ಹಾಕಿದ್ದಾರೆ, ಏನೇನೋ ಮಾಡಿದ್ದಾರೆ. ಅಯೋಧ್ಯೆ ಜನ ನಾವು ತುಂಬಾ ಸಪೋರ್ಟ್ ಮಾಡಿದ್ರು ಆ ಸಮಯದಲ್ಲಿ. ಅದೇ ಅದೆಲ್ಲ ನೋಡ್ಕೊಂಡು ಬಂದು ನಾವು ಊರಿಗೆ ಬಂದ್ಬಿಟ್ವಿ. 90s ಇಷ್ಟ ಆಯ್ತು. ಅದಾದ್ಮೇಲೆ ತುಂಬಾ ಕೋರ್ಟಲ್ಲಿ ಏನೇ ಜಡ್ಜ್ಮೆಂಟ್ ಬಂದ್ರು ಅದು ನಮ್ಮ ಕಡೆಗೆ ಬರ್ಬೇಕಾಯ್ತು. ಅದನ್ನ ತಡೆದ್ರು ಗೌರ್ಮೆಂಟ್. ಯಾವುದು ಗೌರ್ಮೆಂಟ್ ಇತ್ತು, ಅದು ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು ಅಥವಾ ವಿ ಪಿ ಸಿಂಗ್ ಗೌರ್ಮೆಂಟ್ ಇರ್ಬೋದು, ಅವರೆಲ್ಲ ತಡೆದ್ರು ಅದನ್ನ ಜಡ್ಜ್ಮೆಂಟ್ಗಳನ್ನ. ತಡೆದಿಲ್ಲ ಅಂದ್ರೆ ಯಾವತ್ತೂ ಹೋಗ್ಬೇಕಾಗಿತ್ತು. ಇಲ್ಲಿವರೆಗೂ ಮೋದಿಯವ್ರಿಗೂ ಕಾಯ್ಬೇಕಾಗಿರಲಿಲ್ಲ, ಆವಾಗ ಆಗ್ಬೇಕಾಯ್ತು. ಅದೆಲ್ಲ ತಡೆದು
ಕಡೆಗೆ ಅದೇ ಹಾಗೆ ಆಯಿತು. ಹ್ಮ್. ಆಮೇಲೆ ಪಿಕ್ಚರ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಬಂದರು. ಹ್ಮ್. ಅವರು ಸ್ವಲ್ಪ ಕೋರ್ಟ್ಗೆ ರಿಟ್ಗಳು ಹಾಕೋದು ಮಾಡಿದ್ರೆ ಮಾಡಿ ಅವರು ಕೂಡ ಸ್ವಲ್ಪ ಹ್ಮ್. ತುಂಬ ಜನ ಕೆಲಸ ಮಾಡಿದ್ದಾರೆ. ಸೊ ಅದಾದಮೇಲೆ ಅಲ್ಲಿಗೆ ಮುಗೀತು. ಇನ್ನೂ ಮುಂದಕ್ಕೆ ಹೋದಾದರೆ 1992 ಆಗ ರಿಯಲ್ ಕಾರಸೇವೆ ಅನ್ನೋದು ಆವಾಗಲೇ ಸ್ಟಾರ್ಟ್ ಆಯಿತು. ಹೌದು ಸ್ನೇಹಿತರೆ, ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ರೋಚಕ ಕಥನವಿದೆ. ಎಪಿಸೋಡ್ 2 ಸದ್ಯದಲ್ಲೇ ನಿಮ್ಮ ಮುಂದೆ, ತಪ್ಪದೇ ವೀಕ್ಷಿಸಿ. ನಮಸ್ಕಾರ.